IPO ಅಂದ್ರೇನು ಹಾಗೂ ಈ IPO ನಲ್ಲಿ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡೋದು, ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ನನಗೆ ಗೊತ್ತಿಲ್ಲ. ನಾನು ಸುಮಾರು ಸರಿ ಈ ವರ್ಡ್ನ ಕೇಳಿದ್ದೀನಿ, ಬಟ್ ಹೇಗೆ ಮಾಡೋದು ಅಂತ ನಿಮಗೇನೋ ಡೌಟ್ ಇದ್ರೆ ನಾನಿವತ್ತು ಈ ಲರ್ನಿಂಗ್ ವಿಡಿಯೋದಲ್ಲಿ ನಿಮಗೋಸ್ಕರ ತರ್ತಾ ಇದ್ದೀನಿ ಸಂಕ್ಷಿಪ್ತವಾಗಿ, ಡೈರೆಕ್ಟ್ ಆಗಿ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ, ಮಿಸ್ ಮಾಡಬೇಡಿ. ಸೊ IPO ಅಂತಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ, ಅಂದ್ರೆ ಫಸ್ಟ್ ಟೈಮ್ ಇಂಡಿಯನ್ ಮಾರ್ಕೆಟ್ಗೆ ಯಾವುದಾದ್ರೂ ಸ್ಟಾಕ್ ಪ್ರೈವೇಟ್ ಇಂದ ಪಬ್ಲಿಕಲಿ ಲಿಸ್ಟ್ ಆಗ್ತಾ ಇದೆ, ಅದ್ರಲ್ಲಿ ನಾನು ಕೂಡ ಹೂಡಿಕೆ ಮಾಡಬಹುದು ಅಂತಂದ್ರೆ ಇದಕ್ಕೆ ನಾವು ಪಬ್ಲಿಕಲಿ ಲಿಸ್ಟೆಡ್ ಕಂಪ್ನಿ ಅಂತ ಹೇಳ್ತೀವಿ, IPO ಅಂತ ಹೇಳ್ತೀವಿ. ಸೊ ಈ IPO ಏನಕ್ಕೆ ರೈಸ್ ಮಾಡ್ತಾರೆ? ಯೂಶಲಿ ರೈಸ್ ಮಾಡೋದು ಏನಕ್ಕೆ ಅಂತಂದ್ರೆ ಫಂಡ್ಸ್ ರೈಸ್ ಮಾಡೋದಕ್ಕೆ, ಇನ್ನ ಕಂಪ್ನಿನ ಹೆಚ್ಚಾಗಿ ಬೆಳೆಸೋದಕ್ಕೆ, ಅಥವಾ ಇರೋ ಕಂಪ್ನಿನಲ್ಲಿ ಮಾಡಿರೋ ಹೂಡಿಕೆ ಪ್ರಮೋಟರ್ಸ್ ಮಾಡಿರೋ ಹೂಡಿಕೆನ ಲಿಕ್ವಿಡೇಟ್ ಮಾಡೋದಕ್ಕೆ. ಸೊ ಈ ರೀತಿ ಬೇರೆ ಬೇರೆ ಕಾರಣಕ್ಕೋಸ್ಕರ IPO ಲಿಸ್ಟ್ ಮಾಡ್ತಾರೆ ಫಸ್ಟ್ ಟೈಮ್ ಮಾರ್ಕೆಟ್ ಅಲ್ಲಿ. ನಾವು ಕೂಡ ನಮ್ಮ ಬ್ರೋಕರ್ ಟರ್ಮಿನಲ್ ಇದ್ರೆ, ನಿಮ್ಮ ಹತ್ರ ಡಿಮ್ಯಾಟ್ ಅಕೌಂಟ್ ಇದ್ರೆ, ನೀವು ಕೂಡ IPOಗೆ ಅಪ್ಲೈ ಮಾಡಬಹುದು. ಫಾರ್ ಎಕ್ಸಾಂಪಲ್ ನಾನಿವಾಗ ನಿಮಗೊಂದು ಲೈವ್ ಆಗಿ ಎಕ್ಸಾಂಪಲ್ ತೋರಿಸ್ತೀನಿ ಹೇಗೆ ನಾವು IPO ನಲ್ಲಿ, ಲಿಸ್ಟೆಡ್ IPO ನಲ್ಲಿ ಅಪ್ಲೈ ಮಾಡಬಹುದು ಅಂತ. ಸೊ ನಾನಿವಾಗ ನನ್ನ ಝೀರೋದ ಟರ್ಮಿನಲ್ಗೆ ಲಾಗಿನ್ ಆಗಿದ್ದೀನಿ. ಫಾರ್ ಎಕ್ಸಾಂಪಲ್ ನಿಮ್ಮ ಕಡೆ ಯಾವುದಾದ್ರೂ ಡಿಮ್ಯಾಟ್ ಅಕೌಂಟ್ ಇರ್ಬೋದು, ಅಪ್ಸ್ಟಾಕ್ಸ್ ಇರ್ಬೋದು, ಗ್ರೋ ಇರ್ಬೋದು, ICICI ಡೈರೆಕ್ಟ್ ಇರ್ಬೋದು, HDFC ಇರ್ಬೋದು, ಯಾವುದಾದ್ರೂ ಇರ್ಬೋದು, ಅಲೈಸ್ ಬ್ಲೂ ಇರ್ಬೋದು, ಏಂಜಲ್ ಒನ್ ಇರ್ಬೋದು, ಅಥವಾ ಝೀರೋದ ಇರ್ಬೋದು, ಎನಿ ಡಿಮ್ಯಾಟ್ ಅಕೌಂಟ್ ನೀವು ಕೂಡ ಅಪ್ಲೈ ಮಾಡ್ಬೋದು. ಸೊ ಆದಷ್ಟು ಬೇಗ ಅಪ್ಲೈ ಮಾಡಬೇಕು. ಅಂದರೆ ಯಾವಾಗ IPO ರಿಲೀಸ್ ಆಗುತ್ತೆ ಆ ದಿನದಿಂದ ಫಸ್ಟ್ ಒಂದು ದಿನ ಅದರಲ್ಲಿ ನೀವು ಅಪ್ಲೈ ಮಾಡಿದ್ರೆ ನಿಮಗೆ ಚಾನ್ಸಸ್ ಸ್ವಲ್ಪ ಜಾಸ್ತಿ ಆಗಿರುತ್ತೆ. ನೀವು ನಿಮ್ಮ ಟರ್ಮಿನಲ್ಗೆ ಲಾಗಿನ್ ಆದಮೇಲೆ ನೀವು IPO ಅನ್ನೋ ಸೆಕ್ಷನ್ಗೆ ಹೋಗಬೇಕು. ಪ್ರತಿಯೊಂದು ಬೇರೆ ಬೇರೆ ಬ್ರೋಕರ್ಗಳಲ್ಲಿ ಬೇರೆ ಬೇರೆ ಕಡೆ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇವತ್ತು ತೋರಿಸ್ತಾ ಇರೋದು ನಿಮಗೆ ಝೀರೋದ ಟರ್ಮಿನಲ್ ಅಲ್ಲಿ ಸ್ಕ್ರೀನ್ ಶೇರ್ ಮಾಡಿರೋದು ನಿಮ್ಗೆ ಕಾಣಿಸ್ತಾ ಇದೆ ಅಂದರೆ, ಇಲ್ಲಿ ನೋಡಿ ಬಿಡ್ಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇರುತ್ತೆ, ಬಿಡ್ಸ್ ಅಂತ ಒಂದು ಸೆಕ್ಷನ್ ಕಾಣ್ತಾ ಇರುತ್ತೆ. ಸೊ ಝೀರೋದ ಟರ್ಮಿನಲ್ಗೆ ಲಾಗಿನ್ ಆಗ್ತೀರಾ, ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಹಾಕ್ತೀರಾ, OTP ಹಾಕ್ತೀರಾ, ಲಾಗಿನ್ ಆಗ್ತೀರಾ. ಈ ಲಾಗಿನ್ ಆದ ಮೇಲೆ ನೋಡಿ ಬಿಡ್ಸ್ ಅಂತ ಒಂದು ಸೆಕ್ಷನ್ ಕಾಣುತ್ತೆ. ಈ ಸೆಕ್ಷನ್ ನಲ್ಲಿ ನೀವು ಬಂದ್ರೆ ನಿಮಗೆ ಲಿಸ್ಟ್ ಆಫ್ IPOs ಎಲ್ಲ ಕಾಣ್ತಾ ಇರುತ್ತೆ. ಸೊ ಯಾವ್ದು IPOs ಈಗ ಲಿಸ್ಟ್ ಆಗಿದೆ ನೋಡಿ, ಡೇಟ್ ಕಾಣ್ತಾ ಇರುತ್ತೆ. ಇಲ್ಲಿ IPO ನೇಮ್ ಇರುತ್ತೆ, ICICI AMC ಅನ್ನೋದು ಕಂಪ್ನಿ ಆಲ್ರೆಡಿ ಲಿಸ್ಟ್ ಆಗ್ತಾ ಇದೆ. ಡೇಟ್ ನಮಗೆ ಅಪ್ಲೈ ಮಾಡೋಕೆ ಅವೈಲಬಲ್ ಯಾವಾಗಿದೆ, 12ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇದೆ, 14ನೇ ತಾರೀಕಿಗೆ ಎಂಡ್ ಆಗ್ತಾ ಇದೆ. ಸೊ ವಿ ಕ್ಯಾನ್ ಅಪ್ಲೈ ಡ್ಯೂರಿಂಗ್ ದಿಸ್ ಡೇಟ್ಸ್ ಓನ್ಲಿ. ಈ ದಿನಗಳಲ್ಲೇ ನಾವು ಅಪ್ಲೈ ಮಾಡಬೇಕು. ನಂತರ ಏನು ಪ್ರೈಸ್ ಇದೆ ಇದ್ರದ್ದು, 2061 ರೂಪಾಯಿಂದ 2165 ರೂಪಾಯಿ ಇದೆ. ಇಷ್ಟು ನಾವು ಅಮೌಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಎಷ್ಟು ಕ್ವಾಂಟಿಟಿ ಕೊಡ್ತಾ ಇದ್ದಾರೆ ಒಂದು ಲಾಟಿಗೆ, ಇವ್ರು ನಮಗೆ 6 ಕ್ವಾಂಟಿಟಿ ಕೊಡ್ತಾ ಇದ್ದಾರೆ. ಅಂದರೆ 12,990 ರೂಪಾಯಿಗೆ ನಾನು ಅಪ್ಲೈ ಮಾಡ್ಬೋದು ಈ ನಮ್ಮ IPOಗೆ. ಇದೇ ರೀತಿ ಕೆಳಗಡೆ HRS ಅಂತಿದೆ, ಪ್ಯಾಡ್ಸಂತ್ ಅಂತ ಇದೆ, ಅಶ್ವಿನಿ ಅಂತಿದೆ, ಸ್ಟ್ಯಾನ್ ಬಿಕ್ ಅಂತ ಇದೆ, ನೆಪ್ಲಾಗ್ ಅಂತ ಇದೆ. ಈ ರೀತಿ ಬೇರೆ ಬೇರೆ IPOsಗಳಿದೆ. ಬಟ್ IPO ಯಾವ IPOಗೆ ಅಪ್ಲೈ ಮಾಡಬೇಕು, ಯಾವುದಕ್ಕೆ ಅಪ್ಲೈ ಮಾಡಬಾರ್ದು ಅನ್ನೋದು ಅನಾಲಿಸಿಸ್ನ ನೀವು ಮಾಡಬೇಕಾಗತ್ತೆ. ಅದಕ್ಕೆ ಫಂಡಮೆಂಟಲ್ ಅನಾಲಿಸಿಸ್ನ ನೀವು ಕಲಿಬೇಕಾಗತ್ತೆ. ಸೊ ಫಂಡಮೆಂಟಲ್ ಅನಾಲಿಸಿಸ್ ನೀವು ಕಲಿತು ಎಸ್ ನನಗೆ ಗೊತ್ತಿದೆ, ಅಥವಾ ನಿಮ್ಮ ಫಿನಾನ್ಷಿಯಲ್ ಅಡ್ವೈಸರ್ ನಿಮ್ಗೆ ಹೇಳಿದರೆ ಎಸ್, ಫಿನಾನ್ಷಿಯಲ್ ಅಡ್ವೈಸರ್ ನೀವು ಡೆಫಿನೆಟ್ಲಿ ಕೇಳ್ಕೋಬೇಕು, ನಾನು ಈ IPOಗೆ ಅಪ್ಲೈ ಮಾಡಬೇಕಾ ಅಂತ. ಸೊ ಅವಾಗ ಎಸ್ ನಿಮಗೆ ಕ್ಲಾರಿಟಿ ಸಿಕ್ಕಿದಾಗ, ಅಥವಾ ನೀವು ಓದಿರೋ ಇನ್ಫಾರ್ಮೇಷನ್ ಮೇಲೆ ನೀವು ಅದ್ರ ಮೇಲೆ ಅಪ್ಲೈ ಮಾಡಬೇಕು ಅಂತ ನಿಮಗೆ ಅನಿಸಿದಾಗ, ನೀವು ಬಿಡ್ ಸೆಕ್ಷನ್ಗೆ ಬಂದು IPO ಅಂತ ಕಾಣ್ತಾ ಇದೆ ನೋಡಿ, ಈ IPO ಸೆಕ್ಷನ್ ಅಲ್ಲಿ ಬಂದು ಫಾರ್ ಎಕ್ಸಾಂಪಲ್ ICICI AMC ತುಂಬ ಒಳ್ಳೆ IPO, ಅಪ್ಕಮಿಂಗ್ IPO, ಇದಕ್ಕೆ ನಾನು ಅಪ್ಲೈ ಮಾಡ್ತಿದ್ದೀನಿ. ಸೊ ಹೇಗೆ ಅಪ್ಲೈ ಮಾಡಬೇಕು, ಅಪ್ಲೈ ಅಂತ ಕ್ಲಿಕ್ ಮಾಡಬೇಕು. ಅಪ್ಲೈ ಅಂತ ಕ್ಲಿಕ್ ಮಾಡಬೇಕು. ಅಪ್ಲೈ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಂಡಿವಿಜುವಲ್ ಇನ್ವೆಸ್ಟರ ನೀವು, ಅಥವಾ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ ಅಂತ ಬರುತ್ತೆ. ಇಲ್ಲ ನಾನು ಇಂಡಿವಿಜುವಲ್ ಇನ್ವೆಸ್ಟರು, ಸೊ ಹಾಗಾಗಿ ಇಂಡಿವಿಜುವಲ್ ಇನ್ವೆಸ್ಟರ್ ಅಂತ ಚೂಸ್ ಮಾಡಬೇಕು. ನೀವು ಕೂಡ ಅದೇ ರೀತಿ ಚೂಸ್ ಮಾಡಬೇಕು. ನೆಕ್ಸ್ಟು ನಿಮ್ಮ UPI ID ಇದೆ, ನೀವು UPI ID ಹಾಕಬೇಕು. ನಿಮ್ಮ UPI ಪ್ರೊವೈಡರ್ ಯಾರಿದೆ ಅದನ್ನು ನೀವು ಹಾಕಬೇಕು. ನೆಕ್ಸ್ಟು ನೀವು ಬಿಡ್ ಮಾಡ್ತಾ ಇದ್ರಲ್ಲಿ 6 ಕ್ವಾಂಟಿಟಿ ಇದೆ ಒಂದು ಲಾಟಲ್ಲಿ. ನೀವು 2 ಲಾಟ್ ಬೇಕು ಅಂದರೆ ಚೇಂಜ್ ಮಾಡ್ಬೋದು, 3 ಲಾಟ್ ಬೇಕು ಅಂದರೆ ಚೇಂಜ್ ಮಾಡ್ಬೋದು, ನಿಮ್ಮ ಕ್ವಾಂಟಿಟಿನ ಚೇಂಜ್ ಮಾಡ್ಬೋದು. ಸೊ ನಾನು 1 ಲಾಟಿಗೆ ಅಪ್ಲೈ ಮಾಡ್ತಾ ಇದ್ದೀನಿ ತಿಳ್ಕೊಳ್ಳಿ, 6 ಕ್ವಾಂಟಿಟಿ ಆಟೋಮೆಟಿಕಲಿ ಬರ್ತಾ ಇದೆ. ಸೊ ಕಟ್ ಆಫ್ ಪ್ರೈಸೇ ಚೂಸ್ ಮಾಡಿ. ಆಲ್ಮೋಸ್ಟ್ ಯಾವಾಗಲೂ ಕಟ್ ಆಫ್ ಪ್ರೈಸ್ ಅಂದರೆ ಹೈಯರ್ ಪ್ರೈಸ್ ಇರುತ್ತೆ. ಸೊ ಹೈಯರ್ ಪ್ರೈಸ್ ಚೂಸ್ ಮಾಡಿದ್ರೆ ನಿಮಗೆ ಅಲಾಟ್ಮೆಂಟ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇರುತ್ತೆ. ಯಾಕೆ ಗೊತ್ತಾ, ಕೋಟ್ಯಾಂತರ ಮಂದಿ ಅಪ್ಲೈ ಮಾಡ್ತಾ ಇರ್ತಾರೆ. ಸೊ ಇದು ಒಂಥರ ಒಂದು ಲಾಟ್ರಿ ಸಿಸ್ಟಮ್ ಅಂತಾನೆ ಹೇಳ್ಬೋದು. ಸಿಗುತ್ತೆ ಬಿಡುತ್ತೆ ಅನ್ನೋದು ನೆಕ್ಸ್ಟ್ ಪ್ರಶ್ನೆ, ಅಪ್ಲೈ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ. ಸೊ ಅಟ್ಲೀಸ್ಟ್ ನಾವು ಒಂದು ಟ್ರೈ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಆಪರ್ಚುನಿಟಿ ನಮಗಿರುತ್ತೆ. ಸಿಗ್ಬೋದು, ಕೆಲವೊಂದ್ಸರಿ ಸಿಗುತ್ತೆ, ಕೆಲವೊಂದ್ಸರಿ ಸಿಗೋದಿಲ್ಲ. ಸೊ ಇಲ್ಲಿ ಏನು ಮಾಡಬೇಕು, ನಿಮ್ಮ UPI ID ನಂಬರ್ ಹಾಕಬೇಕು. ಇಲ್ಲಿ ನಮ್ಮ UPI ಪ್ರೊವೈಡರ್ನ ಚೂಸ್ ಮಾಡಬೇಕು. ನಂತರ ನೀವು ಸಬ್ಮಿಟ್ ಅಂತ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈಗ ನನ್ನ UPI ID ನಾನು ಹಾಕ್ತಾ ಇದ್ದೀನಿ.
ನನ್ನ UPI ಪ್ರೊವೈಡರ್ ಚೂಸ್ ಮಾಡ್ತಾ ಇದ್ದೀನಿ. ಚೂಸ್ ಮಾಡ್ತಾ ಇದ್ದೀನಿ. ನಂತರ ನಾನು ಸಬ್ಮಿಟ್ ಅಂತ ಕೊಡ್ತಾ ಇದ್ದೀನಿ. ಸೊ ಸಬ್ಮಿಟ್ ಮಾಡಿದಾಗೆ ನನ್ನ ಅಪ್ಲಿಕೇಶನ್ ಸಕ್ಸಸ್ಫುಲಿ ಪ್ಲೇಸ್ ಆಗಿದೆ ನೋಡಿ, ಕೆಳಗಡೆ ತೋರಿಸ್ತಾ ಇದೆ ಅಪ್ಲಿಕೇಶನ್ ಸಕ್ಸಸ್ಫುಲಿ ಪ್ಲೇಸ್, ಪ್ಲೀಸ್ ಅಕ್ಸೆಪ್ಟ್ ದ UPI ಮ್ಯಾಂಡೇಟ್ ಬಿಫೋರ್ 16th ಡಿಸೆಂಬರ್ 5 ಗಂಟೆ ಅಂತ ಹೇಳ್ತಾ ಇದೆ. ಅಂದರೆ ನನಗೆ ಒಂದು UPI ಮ್ಯಾಂಡೇಟ್ ಬರುತ್ತೆ ನನ್ನ ಮೊಬೈಲಲ್ಲಿ. ಫಾರ್ ಎಕ್ಸಾಂಪಲ್ ನಾನು ಅಪ್ಲೈ ಮಾಡಿದ UPI ಆ್ಯಪಲ್ಲಿ ಬಂದಿರುತ್ತೆ, ಒಂದು ಮೆಸೇಜ್ ಬಂದಿರುತ್ತೆ ನಿಮಗೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಮಾಡಿ ಮ್ಯಾಂಡೇಟ್ಗೆ ಎಸ್ ಅಂತ ಕೊಡಬೇಕು. ಅಂದರೆ ನಾವು ಏನು ಹೇಳ್ತಿದ್ದೀವಿ ಅಂದರೆ, ಅಕಸ್ಮಾತ್ ನನಗೆ ಈ IPO ಅಲೋಕೇಟ್ ಆಯಿತು ಅಂದರೆ ಇಲ್ಲಿ ಹೇಳ್ತಿರೋ 12,990 ರೂಪಾಯಿನ ಡಿಡಕ್ಟ್ ಮಾಡು ಅಂತ ನಾವು ಒಂದು ಮ್ಯಾಂಡೇಟ್ನ ಅಕ್ಸೆಪ್ಟ್ ಮಾಡ್ತಾ ಇದ್ದೀವಿ. ಸೊ ಈ ಮ್ಯಾಂಡೇಟ್ನ ನಿಮ್ಮ ಮೊಬೈಲಿಗೆ ಬರುತ್ತೆ, ನೀವು ಅಕ್ಸೆಪ್ಟ್ ಮಾಡಬೇಕು. ಮೆಸೇಜ್ ಬಂದಿರುತ್ತೆ, ನಿಮ್ಮ ಫೋನ್ಪೇ ಆ್ಯಪ್ ಇದ್ದರೆ ಅಥವಾ ಗೂಗಲ್ ಪೇ ಆ್ಯಪ್ ಇದ್ದರೆ ಅಥವಾ UPI ಆ್ಯಪ್ ಇದ್ದರೆ, ಯಾವುದೇ ಒಂದು ನಿಮ್ಮ UPI ಆ್ಯಪ್ ಯೂಸ್ ಮಾಡ್ತಾ ಇರ್ತೀರ ಅದ್ರಲ್ಲಿ ಬಂದಿರುತ್ತೆ. ನೀವು ಓಕೆ ಅಂತ ಪ್ರೆಸ್ ಮಾಡಿ ಮ್ಯಾಂಡೇಟ್ನ ಅಕ್ಸೆಪ್ಟ್ ಮಾಡಬೇಕು. ಆಗ ಕಂಪ್ಲೀಟ್ ಆಗುತ್ತೆ ನಿಮ್ಮ ಅಪ್ಲಿಕೇಶನ್ ಪ್ರಾಸೆಸ್. ಈ ಅಪ್ಲಿಕೇಶನ್ ಪ್ರಾಸೆಸ್ನ ಸಬ್ಮಿಟ್ ಆದಂಗೆ. ಬಟ್ ಸಿಗುತ್ತಾ ಬಿಡುತ್ತಾ ಗೊತ್ತಿಲ್ಲ. ಸೊ ಸಿಗೋದು ಯಾವಾಗ ಗೊತ್ತಾಗುತ್ತೆ? 16ನೇ ತಾರೀಕು ಆದಮೇಲೆ ಒಂದು ಡೇಟ್ ಅನೌನ್ಸ್ ಮಾಡಿರ್ತಾರೆ. 17 ಅಥವಾ 18ನೇ ತಾರೀಕು, 19ನೇ ತಾರೀಕೊಳಗೆ ನಮಗೆ ಯಾವತ್ತು ಅನೌನ್ಸ್ ಮಾಡಿರ್ತಾರೆ ಅದ್ರ ಪ್ರಕಾರ ನಮಗೆ ಗೊತ್ತಾಗುತ್ತೆ. ನಾವು ಚೆಕ್ ಮಾಡ್ಬೋದು ನಮಗೆ ಅಲೋಕೇಟ್ ಆಗಿದೆನಾ ಇಲ್ವಾ ಅಂತ. ನಿಮಗೆ ಅಲೋಕೇಟ್ ಆದರೆ ಮಾತ್ರ ದುಡ್ಡು ನಿಮ್ಮ ಅಕೌಂಟಿಂದ ಕಟ್ ಆಗುತ್ತೆ. ಅಕಸ್ಮಾತ್ ನಿಮ್ಮ ಅಲೋಕೇಟ್ ಆಗಲಿಲ್ಲ ಅಂದರೆ ದುಡ್ಡು ನಿಮ್ಮ ಅಕೌಂಟಿಂದ ಕಟ್ ಆಗೋದಿಲ್ಲ. ಓಕೆನಾ? ಸೊ ಹೋಪ್ ಎವ್ರಿಬಡಿ ಇಸ್ ಕ್ಲಿಯರ್. ನಿಮ್ಗೆ ಬೇಕಾಗಿರೋ IPOನ ಸೆಲೆಕ್ಟ್ ಮಾಡ್ಕೋಬೇಕು, ಅಪ್ಲೈ ಅಂತ ಕ್ಲಿಕ್ ಮಾಡಬೇಕು, UPI ಮ್ಯಾಂಡೇಟ್ನ ಚೆಕ್ ಮಾಡಬೇಕು, ಅಪ್ಲೈ ಅಂತ ಕೊಡಬೇಕು, ಸಬ್ಮಿಟ್ ಮಾಡಬೇಕು. ನಂತರ ನಿಮಗೊಂದು ಟ್ರಾನ್ಸಾಕ್ಷನ್ ಮಾಡಿರೋ, ಒಂದು ಸಬ್ಮಿಷನ್ ಮಾಡಿರೋ ಮ್ಯಾಂಡೇಟ್ ಮೆಸೇಜ್ ನಿಮ್ಮ ಮೊಬೈಲಿಗೆ ಬರುತ್ತೆ. ನೀವು ಹೋಗಿ ಓಕೆ ಅಂತ ಕೊಟ್ಟು ಅಕ್ಸೆಪ್ಟ್ ಮಾಡಬೇಕು ಮ್ಯಾಂಡೇಟ್ನ. ಇಲ್ಲಿಗೆ ನಿಮ್ಮ IPO ಅಪ್ಲಿಕೇಶನ್ ಅಪ್ಲೈ ಮಾಡಿರೋದು ಕಂಪ್ಲೀಟ್ ಆಗುತ್ತೆ. ಸೊ ದಿಸ್ ಇಸ್ ದ ಪ್ರೋಸೆಸ್. ಅಕಸ್ಮಾತ್ ನಿಮಗೆ ಮುಂಚೆ ಗೊತ್ತಿರಲಿಲ್ಲ ಅಂದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಬೇರೆಯವ್ರಿಗೆ ಹೆಲ್ಪ್ ಆಗಲಿ. ಸೊ ಈ ರೀತಿ ಕನ್ನಡದಲ್ಲಿ ಸಿಂಪಲ್ ಥಿಂಗ್ಸ್ನ ಈಸಿಯಾಗಿ ಕಲಿಬೇಕು ಅಂತಂದರೆ ನಮ್ಮ ಚಾನಲ್ನ ಫಾಲೋ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ವಿತ್ ಮೆನಿ ಫ್ರೆಂಡ್ಸ್. ಆ್ಯಂಡ್ ಮುಂದಿನ ವಿಡಿಯೋಗಾಗಿ ಹೀಗೆ ರೀತಿ ಕಾಯ್ತಾ ಇರಿ.